ನಮಸ್ತೆ, ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಜನೌಷಧಿ ಕೇಂದ್ರ ಮುಚ್ಚಿದರೆ ಉಗ್ರ ಹೋರಾಟ. ನಾಗನಗೌಡ ಸಾತ್ಮಾರ್, ಕುಂದಗೋಳ ತಾಲೂಕಿನ ಬಿಜೆಪಿ ಅಧ್ಯಕ್ಷ ಹೇಳಿಕೆ. ಭಾರತೀಯ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ಹುನ್ನಾರ ನಡೆಸುತ್ತಿದೆ ಎಂದು ಆರೋಪಿಸಿ ಕುಂದಗೋಳ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರದ ಮುಂದೆ ಬಿಜೆಪಿ ಮುಖಂಡರು, ನಾಯಕರು ಮತ್ತು ಕಾರ್ಯಕರ್ತರು ಮೌನವಾಗಿ ಪ್ರತಿಭಟಿಸಿ ನಂತರ ತಮ್ಮ ಆಕ್ರೋಶ ಹೊರಹಾಕಿದರು. ಬಡಜನತೆ, ಆರ್ಥಿಕ ಮುಗ್ಗಟ್ಟಿನ ಹಾಗೂ ಒಂದು ಹೊತ್ತು ಕೂಳಿಗೂ ಪರದಾಡುವ ಸಾವಿರಾರು ಜನರಿಗೆ ವರದಾನವಾದಂತಹ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ಹುನ್ನಾರ ನಡೆಸುತ್ತಿರುವ ರಾಜ್ಯ ಸರ್ಕಾರದ ಕ್ರಮ ಸರಿಯಲ್ಲ. ಒಂದು ವೇಳೆ ಜನೌಷಧಿ ಕೇಂದ್ರ ಬಂದ್ ಮಾಡಲು ರಾಜ್ಯ ಸರ್ಕಾರ ಮುಂದಾದರೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಕುಂದಗೋಳ ತಾಲೂಕು ಬಿಜೆಪಿ ಅಧ್ಯಕ್ಷ ನಾಗನಗೌಡ ಸಾತ್ಮಾರ್ ಅವರು ಎಚ್ಚರಿಸಿದರು. ಧಾರವಾಡ ಜಿಲ್ಲಾ ಗ್ರಾಮೀಣ ಬಿಜೆಪಿ ಅಧ್ಯಕ್ಷ ನಿಂಗಪ್ಪ ಸುತ್ತಗಟ್ಟಿ ಅವರು ಮಾತನಾಡಿ, ರಾಜ್ಯಾದ್ಯಂತ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ಪ್ರಯತ್ನಕ್ಕೆ ಕೈ ಹಾಕುತ್ತಿರುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ಇಂದು ನಡೆಸುತ್ತಿರುವ ನಮ್ಮ ಪ್ರತಿಭಟನೆ ನಿಲ್ಲಬೇಕಾದರೆ ಈ ಕೆಟ್ಟ ಪ್ರಯತ್ನ ಕೈ ಬಿಡಬೇಕು, ಇಲ್ಲವಾದಲ್ಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದರು. ಬಾಲ ವಿಕಾಸ ಸಮಿತಿ ಅಧ್ಯಕ್ಷ ಈರಣ್ಣ ಜಡಿ ಅವರು ಮಾತನಾಡಿ, ರಾಜ್ಯ ಸರ್ಕಾರಕ್ಕೆ ಹೇಳುವವರು ಕೇಳುವವರು ಇಲ್ಲವೆಂದು ತನ್ನ ದುರ್ನಡತೆ ಮುಂದುವರಿಸಿದರೆ ತನ್ನ ಫಲ ಭಾಗ್ಯ ಉಣ್ಣಬೇಕಾಗುತ್ತದೆ ಎಂದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಫೋಕಸ್ ಟಿವಿ ಡಿಜಿಟಲ್, ಕುಂದಗೋಳ. ಕಡಿಮೆ ದರದೊಳಗೆ ಔಷಧ ಸಿಗಬೇಕಂತ ಏನಂದರೆ ಒಂದು ಒಳ್ಳೆಯ ಯೋಜನೆಗಳನ್ನು ಹಾಕಿದ್ದನ್ನು ಇವತ್ತು ರಾಜ್ಯ ಸರ್ಕಾರ ಅದನ್ನು ಆದೇಶವನ್ನು ರದ್ದುಪಡಿಸೈತಿ. ಆದರೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ಒಂದು ಏನಂದ್ರೆ ರದ್ದುಪಡಿಸಂಥ ಈ ಒಂದು ಆದೇಶಕ್ಕೆ ಏನಂದ್ರೆ ತೀವ್ರ ಹೋರಾಟವನ್ನು ನಾವು ತಾಲೂಕು ಆಸ್ಪತ್ರೆಯಲ್ಲಿ ಬರೀ ಮೌನ ಪ್ರತಿಭಟನೆ ಮೂಲಕ ನಾವು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರಕ್ಕೆ. ಯಾಕಂದರೆ ಇವತ್ತು ಇಂತಿಂಥ ಭಯಾನಕ ಹೃದಯ ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಅಂತ ಕಾಯಿಲೆಗಳು ಇವತ್ತು ಪ್ರೈವೇಟ್ ಮೆಡಿಕಲ್ ಭಾಳ ಒಂದು ಪಟ್ಟಿಗಳು ಸಿಗ್ತಾ ಇರ್ತಕ್ಕಂಥ ಔಷಧಿಗಳನ್ನು ಭಾಳ ಅಗ್ಗ ದರದೊಳಗೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಜನರು ಸಿಗಬೇಕಂತ ಏನು ಕನಸು ಕಂಡಿದ್ರಲ್ಲ, ಆ ಔಷಧಿಗಳಿಂದ ಕೂಡ ಇದು ಅನೇಕ ಜನ ಕಡಿಮೆ ದರದಲ್ಲಿ ಸಿಗ್ತಾ ವ್ಯವಸ್ಥಿತವಾಗಿ ಇದು ದೊಡ್ಡ ಪ್ರಮಾಣದ ಪ್ರಚಾರವನ್ನು ಪಡೀತು. ಈ ಪ್ರಚಾರದ ನಮ್ಮ ಜೆಡಿಯವರ ನಾಯಕರು ಹೇಳಿದಂಗೆ ಒಂದು ಕಡೆ ಪ್ರಚಾರದ ಲಾಭಿಯನ್ನು ತಡೆಗಟ್ಟೋದು, ಇನ್ನೊಂದು ಕಡೆ ಔಷಧಿ ಮಾರಾಟ ಆಗದೆ ಕೂತಿದ್ದಾರೆ ಅನೇಕ ಜನ. ಅವ್ರ ಕಡೆ ಇರ್ತಕ್ಕಂಥ ಕಿಸ್ ಬ್ಯಾಂಕು ಅಥವಾ ಯಾವುದೋ ಒಂದು ಖಾಸಗಿ ವ್ಯವಸ್ಥೆಗೆ ಮಣಿದು ಇಂತಹ ವ್ಯವಸ್ಥೆಯನ್ನು ಬಂದ್ ನಡೆದಂಥ ಕ್ಯಾಬಿನೆಟ್ನೊಳಗೆ ಜಿಯೋ ಪಾಸ್ ಮಾಡಿ ಜನರಿಗಾಗಿ ಆ ಔಷಧಿಗಳನ್ನು ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅದನ್ನು ಬಂದ್ ಮಾಡಿ ಅದನ್ನು ಆದೇಶವನ್ನು ಹೊರಡಿಸಿದ್ದಾರೆ. ಅದರ ವಿರೋಧವಾಗಿ ಇವತ್ತು ದಿವಸ ನಾವು ಪ್ರತಿಭಟನೆಯನ್ನು ಕಪ್ಪು ಬಟ್ಟೆಯನ್ನು ಕಟ್ಟುವ ಮುಖಾಂತರ ಪ್ರತಿಭಟನೆಯನ್ನು ನಾವು ದಿವಸ ಕುಂದಗೋಳ ತಾಲೂಕಿನಲ್ಲಿ ಮಾಡ್ತಾ ಇದ್ದೇವೆ. ಆ ಒಂದು ವಿಷಯವನ್ನು ಹೆಂಗೆ ತಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಲಿಕ್ಕೆ ಇರ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತೇನೆ. ಸರ್ಕಾರ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿ ಹಾಗೂ ಪ್ರತಿದಿನದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ.